ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಕರ್ನಾಟಕ TET 2026 ಮೇ ತಿಂಗಳಲ್ಲಿ ಮತ್ತೆ ನಡೆಯುತ್ತಾ ಹಾಗೂ ಶಿಕ್ಷಕರ ನೇಮಕಾತಿ 10,000 ಹುದ್ದೆಗಳ ಅಪ್ಡೇಟ್ HK ಮತ್ತು ನಾನ್ HK ವಿಭಾಗಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕರ್ನಾಟಕ TET 2026 ಮೇ 2026ರಲ್ಲಿ ಮತ್ತೊಂದು TET ನಡೆಯಬಹುದೇ? 2026 ಮೇ ತಿಂಗಳಲ್ಲಿ ಕರ್ನಾಟಕ TET ಮತ್ತೊಂದು ಬಾರಿ ನಡೆಯುತ್ತದೆ ಎಂಬ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿರುವುದನ್ನು ನೀವು ಈಗಾಗಲೇ ಕೇಳುತ್ತಿರುವಿರಿ. CAC ಅಧಿಕಾರಿಗಳು ಮತ್ತು ಶಿಕ್ಷಕರ ನೇಮಕಾತಿ ಅಧಿಕಾರಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಕರ್ನಾಟಕ TETಯನ್ನು ವರ್ಷಕ್ಕೆ 2 ಬಾರಿ ನಡೆಸುವ ಯೋಜನೆಯೂ ಇದೆ. ಪ್ರತಿ ವರ್ಷವೂ ಮೇ ಮತ್ತು ಡಿಸೆಂಬರ್ ತಿಂಗಳಲ್ಲಿ TET ಎಕ್ಸಾಮ್ ನಡೆಸುವ ಯೋಜನೆಯೂ ಇದ್ದು, ಆದರೆ 2024 ಜೂನ್ 30ರಂದು ನಡೆದಿದ್ದ ಕರ್ನಾಟಕ TET ಎಕ್ಸಾಮ್ ನಂತರ 2025 ಡಿಸೆಂಬರ್ ತಿಂಗಳಲ್ಲಿ ನಡೆದಿರುವುದನ್ನು ನೋಡಬಹುದಾಗಿದೆ. ವರ್ಷಕ್ಕೆ 2 ಬಾರಿ TET ಎಕ್ಸಾಮ್ ನಡೆಸಬೇಕೆಂಬ ಯೋಜನೆಯೂ ಇದ್ದು, ಆದರೆ ವರ್ಷಕ್ಕೆ 1 ಬಾರಿ ಮಾತ್ರ ಎಕ್ಸಾಮ್ ನಡೆಸಲಾಗುತ್ತದೆ. ಆದರೆ 2026 ಮೇ ತಿಂಗಳಲ್ಲಿ ಕರ್ನಾಟಕ TET ನಡೆಯುವ ಬಹುತೇಕ ಸಾಧ್ಯತೆ ಇದೆ. ಆದರೆ ಇದನ್ನು ಇನ್ನೂ ಅಧಿಕೃತವಾಗಿ ಪ್ರಕಟಿಸಿಲ್ಲ. 2026 ಜೂನ್ ತಿಂಗಳ ಒಳಗೆ PST ಮತ್ತು GPT ನೇಮಕಾತಿಯಾಗುವ ಬಹುತೇಕ ನಿರೀಕ್ಷೆ ಇದ್ದು, PST ಮತ್ತು GPT ನೇಮಕಾತಿಯ ಪ್ರಸ್ತುತ ಸ್ಥಿತಿ: ನೇಮಕಾತಿಯು ಮೊದಲು ಆರಂಭವಾಗುವುದು ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ HK ಪ್ರದೇಶಕ್ಕೆ 5,267 ಹುದ್ದೆಗಳಿಗೆ ಹಣಕಾಸು ಇಲಾಖೆ ಅನುಮೋದನೆಯನ್ನು ಈಗಾಗಲೇ ನೀಡಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದ 5,267 ಹುದ್ದೆಗಳಿಗೆ ಜೂನ್ ತಿಂಗಳ ಒಳಗಾಗಿ ನೇಮಕಾತಿಯಾಗುವುದು ಬಹುತೇಕವಾಗಿ ಖಚಿತವಾಗಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶಗಳನ್ನು ಹೊರತುಪಡಿಸಿ ನಾನ್ HK ವಿಭಾಗದಲ್ಲಿ ಬೆಂಗಳೂರು, ಮೈಸೂರು, ಬೆಳಗಾವಿ ಪ್ರದೇಶಗಳಲ್ಲಿ ನೇಮಕಾತಿಯಾಗುವ ಬಹುತೇಕ ನಿರೀಕ್ಷೆಯನ್ನು ಸರ್ಕಾರವು ನೀಡಿದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶಗಳ ಹುದ್ದೆಗಳನ್ನು ಹೊರತುಪಡಿಸಿಯೂ ಸುಮಾರು 5,000 ಹುದ್ದೆಗಳ ಪ್ರಸ್ತಾವನೆ ಇನ್ನೂ ಬಾಕಿ ಇದ್ದು, ಸದ್ಯದಲ್ಲೇ ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ. ಈಗಾಗಲೇ ಕರ್ನಾಟಕ TETಯಲ್ಲಿ ಅರ್ಹತೆ ಪಡೆದವರು CTETಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಧ್ಯಯನವನ್ನು ಮಾಡಬೇಕು. ಕರ್ನಾಟಕ TETಯಲ್ಲಿ ಅರ್ಹತೆಯನ್ನು ಪಡೆದುಕೊಳ್ಳಲಾಗದವರಿಗೆ ಇನ್ನೂ ಒಂದು ಅವಕಾಶವಿದ್ದು, ಫೆಬ್ರವರಿಯಲ್ಲಿ ನಡೆಯುವ CTET ಎಕ್ಸಾಮ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅದರಲ್ಲಿ ಅರ್ಹತೆಯನ್ನು ಪಡೆದುಕೊಂಡರೆ ಮುಂದೆ ನಡೆಯುವ PST ಮತ್ತು HST ಹುದ್ದೆಗಳಿಗೆ ಭಾಗವಹಿಸುವ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಹೆಚ್ಚಿನ ಅಧ್ಯಯನವನ್ನು ಮಾಡಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುವ PST ಮತ್ತು HST ಹುದ್ದೆಗಳಿಗೆ ಆಯ್ಕೆಯಾಗಿ ಶಿಕ್ಷಕರಾಗುವ ಕನಸನ್ನು ನೆರವೇರಿಸಿಕೊಳ್ಳೋಣ. ಮುಂದಿನ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.